ನಮಸ್ಕಾರ, ಲೆಕ್ಸಾಕೈನ್ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ದಲಿತರಿಗಾಗಿ ಧ್ವನಿ ಸಿಡಿದ ಸಂಘಟನೆ. ದಲಿತ ಸೇನೆ ಕೊಪ್ಪಳ ಜಿಲ್ಲಾಧ್ಯಕ್ಷ ಉಡುಚಪ್ಪ. ದಲಿತ ಸೇನೆ ವತಿಯಿಂದ ಜಿಲ್ಲಾ ಹಾಗೂ ಗಂಗಾವತಿ ತಾಲೂಕು ಪದಾಧಿಕಾರಿಗಳ ಆಯ್ಕೆ. ವಾರ್ತೆಗಳ ವಿವರ. ಗಂಗಾವತಿಯಲ್ಲಿ ದಿನಾಂಕ 22 ಫೆಬ್ರವರಿ 26ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ದಲಿತ ಸೇನೆ ರಾಜ್ಯಾಧ್ಯಕ್ಷರಾದ ಹನುಮಂತ ಜಿ ಏಳಸಂಗಿ ಅವರ ಆದೇಶದ ಮೇರೆಗೆ ಉಡುಚಪ್ಪ ಜಿಲ್ಲಾಧ್ಯಕ್ಷರು ಇವರ ನೇತೃತ್ವದಲ್ಲಿ ಗಂಗಾವತಿ ನಗರದ ಪ್ರವಾಸಿ ಮಂದಿರದಲ್ಲಿ ದಲಿತ ಸೇನೆ ಜಿಲ್ಲಾ ಹಾಗೂ ಗಂಗಾವತಿ ತಾಲೂಕಾ ಪದಾಧಿಕಾರಿಗಳ ಆಯ್ಕೆ ಮಾಡಿ ಆದೇಶ ನೀಡಿ ಮಾತನಾಡಿದ ಅವರು, ಸಂಘಟನೆ ಎಂಬುದು ಒಂದು ಬಹುದೊಡ್ಡ ಶಕ್ತಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂಘಟನೆಯ ಬಗ್ಗೆ ಮೊದಲೇ ನಮಗೆ ದಾರಿದೀಪದ ಸೂತ್ರಗಳನ್ನು ಹಾಕಿಕೊಟ್ಟಿದ್ದಾರೆ. ಅದು ಏನಪ್ಪಾ ಅಂದ್ರೆ ಶಿಕ್ಷಣ ಸಂಘಟನೆ, ಹೋರಾಟ. ಅದರಂತೆ ನಾವು ಸಂಘಟನೆಯನ್ನು ಕಟ್ಟೋಣ ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಮತ್ತು ತಾಲೂಕಾ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಆದೇಶ ನೀಡಿದರು. ಕೊಪ್ಪಳ ಜಿಲ್ಲಾ ಉಪಾಧ್ಯಕ್ಷರಾಗಿ ಮಂಜುನಾಥ ಜಿ ಪ್ರಗತಿ ನಗರ, ಗಂಗಾವತಿ ತಾಲೂಕಾಧ್ಯಕ್ಷರಾಗಿ ಮೌಲಾಲಿ ಮರಳಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಮೌಲಾ ಸಾಬ್ ನದಾಫ್, ಇನ್ನುಳಿದ ತಾಲೂಕಿನ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿಗಳು ಇವರನ್ನು ಎಲ್ಲರೂ ಒಮ್ಮತದಿಂದ ನೇಮಕ ಮಾಡಿ ಆದೇಶ ಹೊರಡಿಸಿದರು. ಈ ಸಂದರ್ಭದಲ್ಲಿ ಸಲೀಂ ಭಗವಾನ್, ಎಸ್ಆರ್ ಮುಧೋಳ್, ಮುಸ್ತಫಾ ಖುರೇಶಿ, ಮೆಹಬೂಬ್ ಮಸ್ಕಿ ಹಾಗೂ ಚನ್ನಬಸವ ಬಾಗಲ್ವಾಡ್, ಮಾನ್ವಿ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದಲ್ಲಿರುವಂತಹ ದಲಿತ ಸೇನೆಯ ಸಂಘಟನೆಯನ್ನು ಕೊಪ್ಪಳ ಜಿಲ್ಲಾ ಮಟ್ಟದಲ್ಲಿ ತುಂಬ ಒಳ್ಳೆಯ ಅಚ್ಚುಕಟ್ಟಿನಿಂದ ನಿರ್ವಹಣೆ ಮಾಡಿಕೊಂಡು ಹೋಗ್ತಿರುವ ಜಿಲ್ಲಾಧ್ಯಕ್ಷರಾದಂಥ ಉಡುಚಪ್ಪ ಅವರಿಗೆ ನಮ್ಮ ಕಡೆಯಿಂದ ಒಂದು ಸನ್ಮಾನ ಇಲ್ಲಿ ಬಂದಿರತಕ್ಕಂಥ ಕೆಚ್ಚಲೆಯ
ದಲಿತ ಯುವಕರೇ, ಇವತ್ತಿನ ದಿನ ಏನಾಯ್ತು ಅಂದರೆ ದಲಿತ ಸೇನೆ ಎನ್ನುವ ಏನು ಸಂಘಟನೆ ತಾಲೂಕು ಘಟಕ ಏನು ನೂತನವಾಗಿ ಆಯ್ಕೆಗೊಳ್ತಕ್ಕಂಥ ಪದಾಧಿಕಾರಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಒಂದು ಶುಭ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದರು. ಜಿಲ್ಲಾಧ್ಯಕ್ಷರು ಧ್ವನಿ ಕೇಳಿದ್ರು ತಾನೆ? ಕೇಳಿದ್ರ? ಹೆಂಗೆ ಧ್ವನಿ ನೋಡಿದ್ರೆ ಅವರಲ್ಲಿ ಕಿಚ್ಚಿದೆ, ರೊಚ್ಚಿದೆ, ಎಲ್ಲ ಇದೆ. ಯಾಕಂದ್ರೆ ಅವರಿಗೆ ಬೇಕಾಗಿರೋದು ನಿಮ್ಮಂತ ಯುವಕರ ಸಪೋರ್ಟ್. ನಿಮ್ಮಂತ ಯುವಕರ ಸಪೋರ್ಟ್ ಕೊಟ್ಟಾಗ ಯಾರೇ ಇರಲಿ ಅವರೆಲ್ಲ ಹೇಳಿದ್ರು. ಈಗ ಯಾವುದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗತ್ತು ಅಥವಾ ಇನ್ನಷ್ಟು ವಿಚಾರಗಳನ್ನೆಲ್ಲ ಹೇಳಿದ್ರು. ಆದರೆ ನಾ ಹೇಳ್ತಕ್ಕಂಥದ್ದು ಏನಪ್ಪ ಅಂದ್ರೆ, ಅವರಲ್ಲಿರ್ತಕ್ಕಂಥ ಕಿಚ್ಚಿಗೆ ನೀವು ಸಪೋರ್ಟ್ ಮಾಡಬೇಕು. ಯಾರ್ಯಾರಿಗೆ ಅನ್ಯಾಯ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸಗಳನ್ನ ನಿಮ್ಮ ಕೈಲಿ ಮಾಡ್ರಿ. ನಿಮ್ಮ ಸಮಯ ಸಿಕ್ಕಾಗ ನಿಮ್ಮದೇ ಆದಂಥ ದುಡಿಮೆಗಳು, ನಿಮ್ಮ ಜೀವನಗಳು ಮಾಡ್ರಿ. ಅದರ ಜೊತೆಗೆ ಸಾಮಾಜಿಕ ನ್ಯಾಯಗಳ ಪ್ರಕಾರ ನಾವು ಏನು ಮಾಡಿದ್ದೀವಿ, ನಮ್ಮ ಕೊಡುಗೆ ಏನು, ನಮ್ಮ ಸುತ್ತಮುತ್ತಲಿನ ಪರಿಸರ, ನಮ್ಮ ಸುತ್ತಮುತ್ತ ತಾಲೂಕಾಯ್ತು, ಜಿಲ್ಲಾದಾಗಾಯ್ತು, ನಮ್ಮಲ್ಲಿ ಆಗಿರ್ತಕ್ಕಂಥ ಕುಂದುಕೊರತೆಗಳನ್ನ ಬಗ್ಗೆ ಅಥವಾ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಕ್ಕಂಥ ಕೆಲಸ ದಲಿತ ಸೇನೆ ಮಾಡಲಿ ಅಂತ ನಾನು ನಿಮ್ಮ ಮೂಲಕ ಹಾರೈಸ್ತೇನೆ. ಈ ಸಂಘಟನೆ ಕಟ್ಟೋದು ದೊಡ್ಡದಲ್ಲ, ನಾವು ಹೋಗಿ ಒಂದು ಮನಿ ಪತ್ರ ಕೊಡೋದು ದೊಡ್ಡದಲ್ಲ. ಆದರೆ ಅದಕ್ಕೆ ಧ್ವನಿ ಆಗ್ಬೇಕು. ನಾವು ಧ್ವನಿ ಹೇಳಿದ್ದೇನೆ. ಈಗ ನಮ್ದೇ ಆದಂಥ ಜೀವನಗಳು ಸಾಕಷ್ಟು ಅದಾವ, ನಮ್ಮ ದುಡಿಗಳು ತಿನ್ನಕ್ಕಂಥ ಕೆಲಸಗಳು ಭಾಳ ಇರ್ತಾವ. ಆದರೆ ಅದರಲ್ಲಿ ನಿಮಗೆ ಸಮಯ ಕೊಡ್ರಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ಸಮಯ, ವಾರದಲ್ಲಿ ಒಂದಿನ ಅಥವಾ ಅವ್ರು ಯಾವಾಗ ಹೇಳ್ತಾರೋ ಅವಾಗ. ಆಮೇಲೆ ಯಾರಿಗೆ ಅದರ ತೊಂದರೆ ಆದಾಗ ಖಂಡಿತವಾಗಿ ಅವರ ಧ್ವನಿಯಲ್ಲೇ ಇದೆ, ಅವರಿಗೆ ಶಕ್ತಿ ಇದೆ, ಅದರಲ್ಲಿ ಏನು ನ್ಯಾಯ ಕೊಡಿಸ್ತಕ್ಕಂಥ ಖಂಡಿತವಾದಂಥ ಒಂದು ಮನೋಭಾವ ಅವರಲ್ಲಿ ಇದೆ ಅಂತ ನಾನು ಅನ್ಕೊಂಡಿದ್ದೆ. ಯಾಕಂದ್ರೆ ಹೇಳಿದ್ರು ಅಸ್ಪೃಶ್ಯತೆನ ಎಲ್ಲ ಹೋಗ್ಲಾಡ್ಸೋದ ಇನ್ನೂ ಆಗವಲ್ತು. ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲೇ ಆಗವಲ್ತು. ಅಷ್ಟರ ಮೆಟ್ಟಿಗೆ ಅಸ್ಪೃಶ್ಯತೆ ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲರೂ ಮಾಡ್ತಾ ಇಲ್ಲ. ಕೆಲವರಿಂದ ಪೂರ್ತಿ ಹದಿಗೆಡ್ತಕ್ಕಂಥ ಕೆಲಸ ಇವತ್ತಿನ ದಿನದಾಗ ನಮ್ಮ ಸಮಾಜದಲ್ಲಿ ನಡೀತಾ ಇದೆ. ಆ ಸಮಾಜಗಳಲ್ಲಿ ಅವರಿಗೆ ನಾವೇನ್ ಮಾಡಕ್ಕಂತ ಅವ್ರಿಗೆ ಗೊತ್ತೈತಿ. ಆದ್ರೂ ಸಹ ಅಂತ ಕಿಡಿಗೇಡಿಗಳು ಮಾಡ್ಲಿ. ಆದ್ರೆ ಅದರದೇ ತಕ್ಕಂತ ನಮ್ದೇ ಆದಂತ ಒಂದು ಧ್ಯೇಯ ಇಟ್ಕೊಂಡು ಹೋದಾಗ ಅದು ಆಟೋಮೆಟಿಕ್ ಆಗಿ ನಶಿಸಿ ಹೋಗುತ್ತಂತ ಈ ಮೂಲಕ ಹೇಳ್ತಾ ಇದ್ದೀನಿ ನಾನು. ಯಾಕಂದ್ರೆ ಅವರು ಹೇಳಿ ಹೋಗ್ತಾರೆ, ಆದ್ರೆ ತಿಳ್ಕೊಳ್ಳೋ ವ್ಯಕ್ತಿಗಳು ಅವ್ರ ಮೇಲೆ ಪ್ರಭಾವ ಬೀರೋದಿರುತ್ತೆ. ಆದ್ರೆ ಅದನ್ನೆಲ್ಲ ನೋಡ್ತಕ್ಕಂಥ ಮೇಲೆ ಇದ್ದೇ ಇರ್ತಾನೆ. ಯಾಕಂದ್ರೆ ಇವತ್ತಿನ ದಿನದಾಗ ಕೋಮು ಸೌಹಾರ್ದತೆ ಹದಗೆಡಿಸೋ ಸಾಕಷ್ಟು ಜನ. ಈ ನೋಡ ಅಲ್ಪಸಂಖ್ಯಾತರ ಬಗ್ಗೆ ಏನಪ್ಪಾ ಅಂದ್ರೆ ನಾವೇನು ಭಾರತೀಯರು, ಎಲ್ಲರೂ ಭಾರತೀಯರು. ಸಂಘಟನೆ ಹೋರಾಟ ಈ 3 ವಿಷಯಗಳನ್ನು ಇಟ್ಕೊಂಡು ನಾವೆಲ್ಲ ಇವೆಲ್ಲ ಇದೇ ಒಂದು ಧ್ಯೇಯ ಇಟ್ಕೊಂಡು ಶಿಕ್ಷಣವನ್ನು ಮೊದಲು ನಮ್ಮ ಮನೆಗಳಲ್ಲಿ, ನಮ್ಮ ಮಕ್ಕಳಲ್ಲಿ ನಾವೇನು ಶಿಕ್ಷಣ ಹಿಂದುಳಿಸಿದ್ದೀವಿ. ಈಗ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಯಾರೂ ಕೂಡ ಶಿಕ್ಷಣದಿಂದ ಹಿಂದುಳಿದಂತಾಗಬಾರ್ದು. ಅವಾಗೆಲ್ಲ ಶಿಕ್ಷಕರನ್ನ ಮಾಡಬೇಕು. ಆಮೇಲೆ ನಾವೆಲ್ಲ ಸಂಘಟಿತರಾಗಬೇಕು. ಯಾರು ನೀವು ಬೇರೆ ನಾವು ಬೇರೆ ಅಂತ ಹೇಳಿ ವ್ಯತ್ಯಾಸ ಮಾಡ್ಕೊಳ್ಳೋದೆ, ನಾವೆಲ್ಲ ಒಂದು ಅಂತೇಳಿ ನಾವು ಸಂಘಟಿತರಾಗಬೇಕು. ಆಮೇಲೆ ನಾವೆಲ್ಲ ಸಂಘಟಿತರಾದ್ಮೇಲೆ ಮಾತ್ರ ನಾವು ಹೋರಾಟ ಮಾಡಲಿಕ್ಕೆ ಸಾಧ್ಯ. ಹೀಗಾಗಿ ಎಲ್ಲ ಅಭಿಮಾನಿಗಳು ಎಲ್ಲರೂ ಕೂಡ ನಾವು ಈ ವಿಷಯದಲ್ಲಿ ಹೋರಾಟ ಮಾಡೋಣ ಅಂತೇಳಿ ಈ ಮೂಲಕ ನಾನು ಹೇಳ್ತೇನೆ. ಮೊದಲನೇದಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವ್ರ ನಿಮಿತ್ತ ಇಂದು ಏನಪ್ಪಾ ಅಂದ್ರ ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದಲ್ಲಿ ಕೊಪ್ಪಳ ಜಿಲ್ಲಾ ಮತ್ತು ಗಂಗಾವತಿ ತಾಲೂಕಿನ ಪದಾಧಿಕಾರಿಗಳ ಆಯ್ಕೆಯನ್ನು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಹನುಮಂತ್ ಜಿ ಯಲಸಂಗಿ ಸರ್ ಅವರ ನೇತೃತ್ವದಲ್ಲಿ ಮತ್ತ ನಮ್ಮ ರಾಜ್ಯ ಪ್ರಮುಖ ನಾಯಕರುಗಳಾಗಿರ್ತಕ್ಕಂಥ ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥ ಪವಿತ್ರ ಜಿ ಮೇಡಮ್ ಅವರು, ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಯಮನಪ್ಪ ವಿ ಗುಣದಾಳ್ ಅವರು, ಹಾಗೂ ನಮ್ಮ ಇನ್ನೋರ್ವ ರಾಜ್ಯ ಉಪಾಧ್ಯಕ್ಷರು ಹಾಗೂ ನನ್ನ ಸಹೋದರಾಗಿರ್ತಕ್ಕಂಥ ಮೆಹಬೂಬ್ ಸಿಂಧಿಕರ್ ಸರ್ ಅವರು, ಹಾಗೂ ನಮ್ಮ ಮಾನವೀಯ ಇನ್ನೋರ್ವ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಜಾವೇದ್ ಖಾನ್ ಅಣ್ಣನವರು, ಹಾಗೂ ನಮ್ಮ ಇನ್ನೋರ್ವ ಕಾರ್ಯದರ್ಶಿ ಆಗಿರ್ತಕ್ಕಂಥ ಅನ್ವೇಶ್ ನಡುಲ್ಮಣಿಯವರು, ಇವರೆಲ್ಲರ ಇನ್ನು ಬೀಡಾ ಶ್ರೀನಿವಾಸ್ ಅವರು, ಇನ್ನು ಪ್ರಮುಖ ನಮ್ಮ ರಾಜ್ಯ ದಲಿತ ಸೇನೆಯ ನಾಯಕರುಗಳ ಒಂದ ಆದೇಶದ ಮೇರೆಗೆ ಇವತ್ತೇನು ನಾವು ಗಂಗಾವತಿ ತಾಲೂಕಿನಲ್ಲಿ ಪದಾಧಿಕಾರಿಗಳ ಆಯ್ಕೆಯನ್ನ ಮಾಡಿದ್ದೇವೆ. ಈ ದಲಿತ ಸೇನೆಯ
ಉದ್ದೇಶ ಏನಪ್ಪಾ ಅಂದ್ರ ಇಂದಿನ ದಿನಮಾನಗಳಲ್ಲಿ ನಮ್ಮ ದೀನ ದಲಿತರ, ಹಿಂದುಳಿದವರ, ಅಲ್ಪಸಂಖ್ಯಾತರ ಪರವಾಗಿ ಈ ಒಂದು ದಲಿತ ಸೇನೆ ಹೋರಾಡ್ತಕ್ಕಂಥ ಒಂದು ಸಂಘಟನೆ ಆಗಿದೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಹನುಮಂತ ಜಿ ಯಳಸಂಗಿ ಸರ್ ಅವರ ಒಂದು ಕೆಚ್ಚೆದೆಯ ಹೋರಾಟವನ್ನ ನೋಡಿದ್ರ ನಮಗೆಲ್ಲರಿಗೂ ಮೈ ದುಮ್ಮೆನಿಸುತ್ತದೆ. ಆದ ಕಾರಣ ನಾವು ಅವರಿಗೆ ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಯಿಂದ ನಾವು ಇವತ್ತಿನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಅವರಿಗೆ ನಮ್ಮ ದಲಿತ ಸೇನೆಯ ಸಂಘಟನೆಯ ನಮ್ಮ ಭೀಮಾ ಸಹೋದರರು ಇವತ್ತು ಒಂದುಗೂಡಿ ಅವರಿಗೆ ನಾವು ಬೆನ್ನೆಲುಬಾಗಿ ನಿಂತು ಮುಂದಿನ ಹೋರಾಟಕ್ಕೆ ನಾವು ಸಿದ್ಧತೆಯನ್ನ ಮಾಡ್ಕೊಂತೀವಿ. ಹೋರಾಟ ಅಂದ್ರೆ ಇವರ ಧರ್ಮ ಜಾತಿಗಳ ನಡುವಿನ ಹೋರಾಟವಲ್ಲ, ನಮ್ಮ ಪ್ರಮುಖವಾಗಿ ನಮ್ಮ ಹಕ್ಕುಗಳಿಗಾಗಿ ಈ ಒಂದು ದಲಿತ ಸೇನೆಯ ಮುಖಾಂತರ ಸಮಾಜದಲ್ಲಿ ಒಂದು ಒಳ್ಳೆಯ ಶಾಂತಿಯ ನಿರ್ಮಾಣದ ಮೂಲಕ ಈ ಒಂದು ದಲಿತ ಸೇನೆಯನ್ನ ನಮ್ಮ ರಾಜ್ಯಾಧ್ಯಕ್ಷರಾದ ಹನುಮಂತ ಜಿ ಯಳಸಂಗಿ ಅವರ ಆದೇಶದ ಮೇರೆಗೆ ಇಂದು ನಾವು ಪ್ರತಿಯೊಂದು ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ದಲಿತ ಸೇನೆಯ ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ತಾ ನಾವು ಒಂದು ಒಳ್ಳೆಯ ಉತ್ತಮವಾದ ದಲಿತ ಸೇನೆಯ ಸಂಘಟನೆಯ ಸದಸ್ಯರನ್ನ ಆಯ್ಕೆ ಮಾಡಿ ನಾವು ಇವತ್ತು ಸಮಾಜದಲ್ಲಿ ಈ ದಲಿತ ಸೇನೆ ಎನ್ನುವ ಒಂದು ರಾಷ್ಟ್ರೀಯ ಮತ್ತು ರಾಜ್ಯ ರಿಜಿಸ್ಟರ್ ಆಗಿರ್ತಕ್ಕಂಥ ಸಂಘಟನೆ ಮೂಲಕ ಇವತ್ತು ಸಮಾಜದಲ್ಲಿ ನಾವು ಒಂದು ಒಳ್ಳೆಯ ಸಹಬಾಳ್ವೆ ಮೂಲಕ ಸಂಘಟನೆಯನ್ನು ಕಟ್ಟಿ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ನಮ್ಮ ಹಕ್ಕುಗಳಿಗೆ ಹೋರಾಡ್ತೀವಿ ಅಂತ ಹೇಳಿ ಇಲ್ಲಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಬಾಬಾ ಸಾಹೇಬ್, ಜೈ ಅಂಬೇಡ್ಕರ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.